ವೀಕ್ಷಕರೇ, ದೇವಾಲಯಗಳಲ್ಲಿ ಹುಂಡಿ ಎಣಿಕೆ. ಈ ಹುಂಡಿಗಳನ್ನು ಕಂಡ್ರೆ ನಮ್ಮ ಆಫೀಸರ್ಗಳಿಗೆ ಅಥವಾ ದೇವಾಲಯದಲ್ಲಿ ಕೆಲಸ ಮಾಡ್ತಾ ಇರುವಂಥವರಿಗೆ, ಮುಜರಾಯಿ ಇಲಾಖೆಯ ಕೆಲವು ಅಧಿಕಾರಿಗಳಿಗೆ ಅಥವಾ ದೇವಸ್ಥಾನದ ಆಡಳಿತ ಮಂಡಳಿ ಅಂತ ಒಂದು ಏನು ನಿರ್ಮಾಣ ಆಗಿರುತ್ತೆ, ಆಡಳಿತ ಮಂಡಳಿಯವರಿಗೆ, ಇವರೆಲ್ಲರಿಗೂ ಕೂಡ ಭಾಳ ಸಂತೋಷ. ಬಹುತೇಕ ರಾಜ್ಯದಲ್ಲಿ ವರ್ಷಕ್ಕೊಮ್ಮೆ ಈ ಮುಜರಾಯಿ ಇಲಾಖೆ ದೇವಾಲಯಗಳಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆಯುತ್ತೆ. ಭಾಳಷ್ಟು ದೇವಾಲಯಗಳಲ್ಲಿ ಹುಂಡಿ ಎಣಿಕೆ 2-3 ದಿನಗಳ ಕಾಲ ನಡೆಯೋದನ್ನು ಕೂಡ ನಾವು ಗಮನಿಸಿದ್ದೀವಿ. ನಮ್ಮಲ್ಲೇ ನೋಡೋದಾದರೆ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಾಲಯ ಇರ್ಬೋದು, ಮಲೆ ಮಹದೇಶ್ವರ ಬೆಟ್ಟ ಇರ್ಬೋದು, ಹೀಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇರ್ಬೋದು, ರಾಜ್ಯದ ಪ್ರಮುಖ ದೇವಾಲಯಗಳಲ್ಲಿ ಹುಂಡಿ ಎಣಿಕೆ ಕಾರ್ಯ ಬಹಳ ಜಾಗರೂಕತೆಯಿಂದ ನಡೆಯುತ್ತೆ. CCTV ಕಣ್ಗಾವಲಲ್ಲಿ ನಡೆಯುತ್ತೆ. ಆದರೂ ಕೂಡ ಕೆಲವು ದೇವಾಲಯಗಳಲ್ಲಿ ಹಣ ಕಳ್ಳತನ ಆಗಿರೋದನ್ನು, ಹುಂಡಿ ಕಳ್ಳತನ ಆಗಿರೋದನ್ನು, ಹುಂಡಿ ಎಣಿಸ್ತಾ ಇದ್ದಂಥ ಸಂದರ್ಭದಲ್ಲೇ ಲೆಕ್ಕಪತ್ರ ಸರಿಯಾಗಿ ಇಡದೇ ಇರೋದನ್ನು, ಹುಂಡಿಯಲ್ಲಿ ಬಂದಿರೋ ಹಣ ಎಷ್ಟು ಅಥವಾ ಲೆಕ್ಕಪತ್ರದಲ್ಲಿ ತೋರಿಸುವ ಹಣ ಎಷ್ಟು, ಇದ್ರ ಬಗ್ಗೆ ಎಲ್ಲ ಒಂದಿಷ್ಟು ಜಿಜ್ಞಾಸೆಗಳು ಇದ್ದೇ ಇದೆ. ಇತ್ತೀಚಿನ ಪ್ರಕರಣವನ್ನು ನೋಡೋದಾದರೆ ರಾಮ ಮಂದಿರ ವಿಚಾರದಲ್ಲಿ ಒಂದಿಷ್ಟು ಅರೆಸ್ಟ್ಗಳಾಗಿದ್ದಾವೆ. ಚಂಪತ್ ರಾಯ್ ಅನ್ನೋರ ಅರೆಸ್ಟನ್ನು ಮಾಡೋದಕ್ಕೆ ಅಥವಾ ಅವ್ರ ಮೇಲೇ FIR ಆಗಿದೆ. ಈ ರಾಮ ಮಂದಿರ ಪ್ರಕರಣ ಇಡೀ ದೇಶ ಮಟ್ಟದಲ್ಲೇ ಅಂದರೆ ವಿಶ್ವಮಟ್ಟದಲ್ಲೇ ದೊಡ್ಡ ಸದ್ದನ್ನು ಮಾಡ್ತಾ ಇದೆ. ರಾಮನ ಭಕ್ತರೆ ಅಥವಾ ರಾಮನ ಅಕ್ಕಪಕ್ಕ ಇರುವಂಥ ಈ ರೀತಿಯ ವ್ಯಕ್ತಿಗಳೇ ಕಳ್ಳತನ ಮಾಡಿದರೆ ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. 9 ಜನರ ವಿರುದ್ಧ ಈಗಾಗಲೇ FIR ಆಗಿದೆ. ಸೊ ಇದು ದೇಶ ಮಟ್ಟದಲ್ಲಾದರೆ ರಾಜ್ಯದ ದೇವಾಲಯಗಳಲ್ಲೂ ಕೂಡ ಆಗ್ತಾ ಇರುವಂಥ ಒಂದಿಷ್ಟು ಕಳ್ಳತನವನ್ನು ತಪ್ಪಿಸಬೇಕು, ಹುಂಡಿ ಮೇಲೆ ಅಧಿಕಾರಿಗಳಿಗೆ ಇರುವಂಥ ಪ್ರೇಮವನ್ನು ತಪ್ಪಿಸಬೇಕು, ಎಲ್ಲ ಕಾರ್ಯಗಳು ಕೂಡ ಸುಸೂತ್ರವಾಗಿ ನಡಿಬೇಕು, ಪಾರದರ್ಶಕವಾಗಿ ನಡಿಬೇಕು ಅಂತ ರಾಜ್ಯ ಸರ್ಕಾರ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದೆ. ರಾಜ್ಯದ ಮುಜರಾಯಿ ದೇವಸ್ಥಾನಗಳಲ್ಲಿ ಈಗ ಪಾರದರ್ಶಕವಾಗಿ ಕಾರ್ಯ ನಡಿಬೇಕು ಅಂತ ಒಂದಿಷ್ಟು ಹೊಸ ರೂಲ್ಸ್ಗಳನ್ನು ರಾಜ್ಯ ಸರ್ಕಾರ ಈಗ ಜಾರಿ ಮಾಡ್ತಾ ಇದೆ. ಹಾಗಾದರೆ ರಾಜ್ಯದ ಮುಜರಾಯಿ ಮಂತ್ರಿಗಳು ಅಥವಾ DCM ಕಾರ್ಯಾಲಯ ಹೊರಡಿಸಿರುವಂಥ ಅಧಿಸೂಚನೆಯಲ್ಲಿ ಏನೇನಿದೆ, ರಾಜ್ಯದ ಮುಜರಾಯಿ ಖಾತೆ ಅಥವಾ ಮುಜರಾಯಿ ದೇವಾಲಯಗಳು ಯಾವ್ಯಾವ ನಿಯಮಗಳನ್ನು ಪಾಲಿಸಬೇಕು ಅನ್ನೋದರ ಅಪ್ಡೇಟ್ಸನ್ನು ನಿಮಗೆ ನಾನು ಕೊಡ್ತಾ ಹೋಗ್ತೀನಿ. ಎಸ್, ಇವತ್ತು DCM ಕಾರ್ಯಾಲಯದಿಂದ ಅಥವಾ ಕಂದಾಯ ಇಲಾಖೆಯಿಂದ ಒಂದು ಸೂಚನೆ ಬಂದಿದೆ. ದೇವಾಲಯದ ಹುಂಡಿ ಅಥವಾ ದೇಣಿಗೆ ಪೆಟ್ಟಿಗೆಗಳು ಮತ್ತು ಅದರ ನಗದು ಮತ್ತು ಇತರೆ ಚಿನ್ನ, ಬೆಳ್ಳಿ ವಸ್ತುಗಳ ಇತ್ಯಾದಿ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಖಚಿತಪಡಿಸಿಕೊಳ್ಳುವ ಬಗ್ಗೆ ಈ ಮಾರ್ಗಸೂಚಿಯನ್ನು ರಾಜ್ಯ ಸರ್ಕಾರ ಅಥವಾ ಕಂದಾಯ ಇಲಾಖೆ ಹೊರಡಿಸ್ತಾ ಇದೆ. ಆ SOPಯಲ್ಲಿ ಏನೇನಿದೆ ಅಂತ ನೋಡೋದಾದರೆ, ದೇವಾಲಯಗಳ ವಿವಿಧ ಸೂಕ್ತ ಜಾಗಗಳಲ್ಲಿ ಅದನ್ನು ಗುರುತಿಸಬೇಕು, ಹುಂಡಿಗಳನ್ನು ಇಡುವುದಕ್ಕೆ ಸೂಕ್ತ ಜಾಗವನ್ನು ಗುರುತಿಸಬೇಕು, ಎಲ್ರಿಗೂ ಕಾಣುವಂತೆ ಹುಂಡಿಗಳಿರಬೇಕು, ಮರೆಮಾಚಿ ಇರಬಾರ್ದು ಅನ್ನೋದ್ರ ಬಗ್ಗೆ, ಮತ್ತು ಅದಕ್ಕೆ ಭದ್ರತೆಯನ್ನು ಒದಗಿಸಬೇಕು ಹುಂಡಿಗೆ. ಇನ್ನೊಂದು, ದೇವಾಲಯದಲ್ಲಿ ಅಳವಡಿಸುವ ಹುಂಡಿಗಳು 4 ದಿಕ್ಕಿನಿಂದ CC ಕ್ಯಾಮರಾದಿಂದ ಆವೃತವಾಗಿರಬೇಕು ಅಥವಾ CC ಕ್ಯಾಮರಾಗಳ ಕಣ್ಗಾವಲಲ್ಲಿ ಇರಬೇಕು, ವೆಬ್ ಕ್ಯಾಮರಾಗಳನ್ನು ಅಳವಡಿಸಬೇಕು, CCTV ಸರ್ವೆಲೆನ್ಸ್ ಇದ್ದು ಅದನ್ನು ಸುರಕ್ಷತೆ ಮಾಡುವ ಜವಾಬ್ದಾರಿ ಆಯುಕ್ತರುಗಳು, ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳು ಎಲ್ಲ ಪ್ರಮುಖ ಹಂತದ ಅಧಿಕಾರಿಗಳ ಮೇಲೆ ಇರುತ್ತೆ ಅಂತ ಹೇಳ್ತಾರೆ. ಇನ್ನೊಂದು, ದೇವಾಲಯಗಳಲ್ಲಿ ಹಾಳಿ ಅಳವಡಿಸಿರುವ CCTV ಮತ್ತು DVR ಮತ್ತು ಕಳ್ಳತನ, ನಿಷ್ಕ್ರಿಯೆ, ಧ್ವಂಸ ಮಾಡುತ್ತಿರೋದ್ರ ಹಾಗೂ ಅದನ್ನು ಕರ್ಪೂರವನ್ನು ಹಚ್ತಾ ಇರೋದ್ರ ಬಗ್ಗೆನೂ ಕೂಡ, ಅದರ ಮೇಲೆ ಕರ್ಪೂರವನ್ನು ಹಚ್ಚಿಸ್ತಾ ಇರೋದ್ರ ಬಗ್ಗೆನೂ ಕೂಡ ನೀವು ನಿಗಾ ವಹಿಸಬೇಕು ಅಂತ ಹೇಳಿದ್ದಾರೆ. ದೇವಾಲಯಗಳಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಕೇಂದ್ರ ಕಚೇರಿಗಳಲ್ಲಿ ಅದರ ಸರ್ವರ್ ಇರಬೇಕು. ನೀವು ಎಲ್ಲೋ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅದರ ಹುಂಡಿ ಇದ್ದರೆ ಅಥವಾ ಅದರ CCTV ಕ್ಯಾಮ್ರಾ ಇದ್ದರೆ ಮುಖ್ಯ ಕಚೇರಿಯಲ್ಲಿ ಸರ್ವರ್ ಇರಬೇಕು ಅಂತ ಹೇಳ್ತಾರೆ. ಕೇಂದ್ರ ಕಚೇರಿಯಲ್ಲಿ ಆ ಸರ್ವರ್ನ ಮಾನಿಟರ್ ಮಾಡಬೇಕಾದಂಥ ವ್ಯವಸ್ಥೆಯನ್ನು ರೂಪಿಸಬೇಕಂತೆ. ಇನ್ನು ಭದ್ರತಾ ದೃಷ್ಟಿಯಿಂದ ದೇವಾಲಯಗಳಲ್ಲಿ CCTV, ವೆಬ್ ಕ್ಯಾಮ್ರಾ ಮತ್ತು ಸಂಪರ್ಕವನ್ನು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿ ಕುಳಿತು ಮಾನಿಟರ್ ಮಾಡಬೇಕು. ಜಿಲ್ಲಾಧಿಕಾರಿಗಳ ಮೂಲಕ ಆಯಾಯ ತಹಶೀಲ್ದಾರ್ಗಳಿಗೆ ಇದರ ಮಾರ್ಗಸೂಚಿಯನ್ನು ಕಳಿಸಬೇಕು ಅಂತ ಹೇಳಿದ್ದಾರೆ. ಎಲ್ಲ ದೇವಾಲಯಗಳಲ್ಲಿ ಭಕ್ತಾದಿಗಳಿಗೆ ನಗದು ಅಥವಾ ಕ್ಯಾಶ್ ವ್ಯವಹಾರ ಮಾತ್ರ ಅಲ್ಲದೆ ಬ್ಯಾಗ್ಗಳು, ಕೈಚೀಲಗಳು ಇದನ್ನು ತೆಗೆದುಕೊಳ್ಳೋ ಹೋಗೋದ್ರ ಬಗ್ಗೆ, ಅದರಲ್ಲೂ ಕೂಡ ಜನಸಂದಣಿಯಲ್ಲಿ ಜೇಬು ಕಳ್ತನ ಈ ರೀತಿ ಆಗುತ್ತೆ, ಅದಕ್ಕೂ ಕೂಡ ಸೂಕ್ತ ಎಚ್ಚರಿಕೆಯನ್ನು
ಮತ್ತು ಡಿಜಿಟಲ್ ಪಾವತಿ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. QR ಕೋಡ್ಗಳನ್ನು ಇಡಬೇಕು. IFSC ಇತ್ಯಾದಿ QR ಕೋಡ್ಗಳನ್ನು ಹಾಕಿ ಅಲ್ಲಿ ಸಂಬಂಧಪಟ್ಟ ಬ್ಯಾಂಕ್ನ ವಿವರಗಳನ್ನು ಕೂಡ ಸಲ್ಲಿಸಬೇಕು. ಅದಕ್ಕೂ ಕೂಡ ಹಣ ಟ್ರಾನ್ಸ್ಫರ್ ಆಗ್ಬೋದು ಅಂತ ಹೇಳಿದ್ದಾರೆ. ಇನ್ನು ಡಿಜಿಟಲ್ ದೇಣಿಗೆ, ನಗದು ರಹಿತ ಪಾವತಿಗಳನ್ನು ಸುಗಮಗೊಳಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು. ದೇವಾಲಯಗಳಲ್ಲಿ ಪಾರದರ್ಶಕತೆ ಮತ್ತು ಸುಭದ್ರತೆ ದೃಷ್ಟಿಯಿಂದ ಲೆಕ್ಕ ಪರಿಶೋಧನಾ ಸಮಿತಿ ಹಾದಿ ವ್ಯವಸ್ಥೆಯನ್ನು ಲೆಕ್ಕ ಪರಿಶೋಧನಾ ವ್ಯವಸ್ಥೆಯೊಂದಿಗೆ ಸಂಯೋಜನೆ ಮಾಡಬೇಕು ಅಂತ ಹೇಳಿದ್ದಾರೆ. ಹುಂಡಿ ಇರುವ ಕಡೆ ಮಾತ್ರ QR ಕೋಡನ್ನು ಅಳವಡಿಸಬೇಕು, ಎಲ್ಲ ಕಡೆ ಅಳವಡಿಸಂಗಿಲ್ಲ ಅಂತ ಹೇಳಿದ್ದಾರೆ. ಹೆಚ್ಚು ದೇಣಿಗೆ ಅಥವಾ ಕಾಣಿಕೆ ಬರುವ ದೇವಾಲಯಗಳಲ್ಲಿ ವಾರಕ್ಕೆ 1 ದಿವಸ ಹಾಗೂ ಮತ್ತು ಕಡ್ಡಾಯವಾಗಿ ಹುಂಡಿ ಎಣಿಕೆ ದಿನಾಂಕವನ್ನು ಮುಂಚಿತವಾಗಿ ತಿಳಿಸಬೇಕು ಅಂತ ಹೇಳಿದ್ದಾರೆ. ನಿಮಗೆ ಬೇಕಾದ ದಿನದಂದು ಹುಂಡಿಯನ್ನು ಎಣಿಸೋ ಹಾಗಿಲ್ಲ, ಮುಂಚಿತವಾಗಿ ಆ ದಿನಾಂಕವನ್ನು ಪ್ರಕಟ ಮಾಡಬೇಕು ಅಂತ. ಮತ್ತು ಹುಂಡಿ ಎಣಿಕೆ ಪ್ರಕ್ರಿಯೆ ಸಂದರ್ಭದಲ್ಲಿ ಸ್ಥಳಾಂತರಿಸಬಹುದಾದ ಹುಂಡಿಗಳನ್ನು ಸ್ಥಳಾಂತರಿಸುವುದರಿಂದ ಪ್ರಾರಂಭಿಸಿ ಎಲ್ಲ ಕಾರ್ಯಗಳನ್ನು ಕೂಡ ಕ್ಯಾಮರಾ ಕಣ್ಗಾವಲಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದರೆ ರಾಜ್ಯದಲ್ಲಿ ಆಗ್ತಾ ಇರುವಂಥ ಹುಂಡಿ ಎಣಿಕೆ ಹಣವನ್ನು ದುರುಪಯೋಗವನ್ನು ತಪ್ಪಿಸಬೇಕು ಅಂತ ರಾಜ್ಯ ಸರ್ಕಾರ ಈ ಎಲ್ಲ ಕ್ರಮಗಳನ್ನು ಜಾರಿಗೆ ತಂದಿದೆ. ನೋಡ್ಬೇಕು ಇನ್ನಾದರೂ ತಾಲೂಕು ಆಡಳಿತ ಅಥವಾ ತಾಲೂಕು ತಹಶೀಲ್ದಾರ್ಗಳು ಎಷ್ಟರ ಮಟ್ಟಿಗೆ ಮುತುವರ್ಜಿ ವಹಿಸಿ ಇದನ್ನು ಮಾಡ್ತಾರೆ ಅನ್ನೋದನ್ನು. ಒಂದಂತೂ ಸತ್ಯ, CC ಕ್ಯಾಮ್ರಾ ಅಳವಡಿಕೆ ಇರೋದ್ರಿಂದ ಏನೇ ಕಳ್ತನ ಮಾಡಿದರೂ ಕ್ಯಾಮರಾ ಕಣ್ಣಲ್ಲಿ ನೀವು ಸಿಕ್ಕಾಕೋತೀರಿ. ಭಾಳ ಹುಷಾರಾಗಿರಬೇಕು ಅನ್ನೋ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರ ಇವತ್ತಿನ ನಿಯಮಾವಳಿಯಲ್ಲಿ ಹೊರಡಿಸಿದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.